ಹಾಗೆ ಅವ್ರವ್ರಿಗೆ ಏನು ರುಚಿಗೆ ಏನು ಅನಿಸುತ್ತೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ. ನೀವು ಹಿಂದೆ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು, ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀನಿ. ಇವತ್ತು ಯಾಕಪ್ಪ ಬಂದಿದ್ದೀನಿ ಅಂತಂದರೆ, ನಮ್ಮ ತಂಗಿ ಬಂದಿದ್ದಾಳೆ. ತಂಗಿ ಬಂದಿದ್ದಾಳೆ ಅವಳ ಮೀಟ್ ಆಗೋಕ್ಕೋಸ್ಕರ. ಹಾಗೆ ಮಕ್ಕಳು ಇಲ್ಲಿ ನಮ್ಮ ಮಮ್ಮಿ ಮನೆಗೆ ಹಾಲಿಡೇಸ್ ಬಂತಲ್ಲ, ಇರಬೇಕು ಅಂತ ಬಂದಿದ್ದಾರೆ. ಅವ್ರನ್ನ ಬಿಟ್ಟು ಹಾಗೆ ನಾನು ಹೋಗ್ತೀನಿ ಈವ್ನಿಂಗು. ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದ, ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ಬಂದಿದೆಯಲ್ಲ, ಅದಕ್ಕೋಸ್ಕರ ಹಬ್ಬ ಇದೆ. ನಮ್ಮ ಮನೆಯೆಲ್ಲ ಮಾಡಬೇಕಲ್ಲ, ಅದಕ್ಕೆ ಅವ್ರನ್ನ ಬಿಟ್ಟು ಈವ್ನಿಂಗ್ ತನಕ ನಾನು ಇರ್ತೀನಿ. ಆಮೇಲೆ ಅವ್ರು ಬಿಟ್ಟು ಹೋಗ್ತೀನಿ. ಬೆಳಗ್ಗೆ ಬೇಗ ಬಂದಲ್ಲ, ದೋಸೆ ಟಿಫಿನ್ ಆಯಿತು. ಈಗ ಫಟ್ ಅಂತ ಬೇಗ ಆಗೋ ಥರ ಈ ಥರ ಈಗ ಪಲಾವ್ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟು, ಆಮೇಲೆ ಬೀನ್ಸು, ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಇಷ್ಟೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿಗೂ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಏನು ಮಾಡಬೇಕೀಗ, ನಿಮಗೆ ಯಾವ ಥರ ಟೇಸ್ಟ್ ಬರುತ್ತೋ ಇದನ್ನು ಮಿಕ್ಸಿಯಲ್ಲಿ ಪುದೀನ, ಹಾಗೆ ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಇದು ನಿಮ್ಮ ಟೇಸ್ಟಿಗೆ ಹಾಕ್ಕೋಬೋದು. ಇಲ್ಲ ಪುದೀನಾಗೆ ಬೇರೆ ಆ ಪ್ಲೇಸಿಗೆ ಬೇರೆ ಹಾಕ್ಕೋಬೇಕಾದ್ರೆ ಅದನ್ನು ಸ್ಕಿಪ್ ಮಾಡಿ ಪಾಲಕ್ಕು ಹಾಕ್ಕೋಬೋದು, ಮೆಂತ್ಯ ಪಲ್ಯನೂ ಹಾಕ್ಕೋಬೋದು. ನನಗೆ ಜಾಸ್ತಿ ಪಾಲಕ್ಕು ಆಮೇಲೆ ಪುದೀನ ಇಷ್ಟ ಆಗುತ್ತೆ, ಮೆಂತ್ಯ ಪಲ್ಯ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ಸ್ ಮಾಡಿ. ನಾನೀಗ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಏನೋ ಒಂದು ತರಕಾರಿ ಕಟ್ ಮಾಡೋಕ್ಕೆ ಒಂದು ಸ್ವಲ್ಪ ಫ್ಯೂ ಮಿನಿಟ್ಸ್ ಟೈಮ್ ಆಗುತ್ತೆ ಅಷ್ಟೇ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ. ಹಾಗೆ ನೀವೆಲ್ಲ ಹಾಗೆ ವಿಡಿಯೋ ನೋಡ್ತೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ. ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾಯಿದ್ದಾರೆ. ಬೇಗ ಮಾಡೋಣ. ಹಾಗೆ ನಮ್ಮ ತಂಗಿ ಈಗ ಬಜ್ಜಿನೂ ಮಾಡ್ತಾಳಂತೆ. ಸ್ವಲ್ಪ ನನಗೆ ಅವಳು ಬಜ್ಜಿ ಮಾಡೋದು ತುಂಬ ಇಷ್ಟ. ಮಿರ್ಚಿ ಬಜ್ಜಿ ಮಾಡ್ತಾಳೆ. ಯಾವ್ದು ಮಾಡ್ತಾಳೋ ಗೊತ್ತಿಲ್ಲ, ಪರವಾಗಿಲ್ಲ, ನನಗೆ ಯಾವುದಾದ್ರೂ ಪರವಾಗಿಲ್ಲ, ಇಷ್ಟ ನನಗೆ ಭಾಳ. ಅಂದರೆ ಹೊರಗಡೆ ಮತ್ತು ಬೇರೆಯವ್ರು ಮಾಡಿರೋದು ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ ನನಗೆ. ಅದಕ್ಕೋಸ್ಕರ ಅವಳಿಗೆ ಬಜ್ಜಿ ಮಾಡಿದ್ದೀನಿ. ಕಾಂಬಿನೇಷನ್ ಪಲಾವ್ಗೆ ನಾವು ಯಾವಾಗ್ಲೂ ಮೊಸರು ಬಜ್ಜಿ ಅಂದರೆ ರಾಯ್ತಾನೂ ಮಾಡ್ತೀವಿ, ಹಾಗೆ ಬಜ್ಜಿನೂ ಕಂಪಲ್ಸರಿ. ಇಲ್ಲಾಂದರೆ ಅದು ಯಾವುದೂ ಇಲ್ಲಾಂದರೆ ಹಪ್ಪಳ ಕೂಡ ಮಾಡಿರ್ತೀವಿ. ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದ್ಸಲಿ. ಎಲ್ಲರೂ ಮಕ್ಕಳು ಬಿಸಿಲಲ್ಲಿ ಆಟ ಆಡ್ತಿದ್ದಾರೆ ನೋಡ್ರಿ. ಇಲ್ಲಿ ಕಾಂಪೌಂಡಲ್ಲಿ ಸೈಕಲ್ ಆಡ್ತಾಯಿದ್ದಾರೆ. ಬಂದರೆ ಆಯಿತು, ಇಷ್ಟು ಗಲಾಟೆ ಮಾಡ್ತಾರೆ ಎಲ್ಲರೂ ಕೂಡ. ತುಂಬ ಜನ ವೀಡಿಯೋಸ್ಗೆ ಇದು ರೆಸ್ಪಾನ್ಸ್ ಮಾಡಿದ್ದೀರಾ, ಎಲ್ಲರೂ DM ಮಾಡಿದ್ರಿ ನನಗೆ. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ, ಯಾವ ಥರ ವೀಡಿಯೋ ಬೇಕೋ ಆ ಥರ ಶೇರ್ ನನಗೆ ಕಮೆಂಟ್ಸ್ ಮೂಲಕ ಹೇಳಿರಿ. ತುಂಬ ಜನ ಅಂದಿದ್ದೀರಾ ನಿಮ್ಮದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಂತ. ತುಂಬ ಜನ ಕೇಳಿದ್ದೀರಾ. ಯಾರಿಗೆ ಆ ಸ್ಟೋರಿ ಬೇಕೋ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಮ್ಮದು ಲವ್ ಸ್ಟೋರಿನೋ, ಅರೇಂಜ್ ಮ್ಯಾರೇಜು, ಲವ್ ಮ್ಯಾರೇಜು ಅಂತ. ಆಮೇಲೆ ಏನು ಮಾಡ್ತಿದ್ದೀರಾ ನೀವು, ಮನೇಲಿರ್ತೀರಾ, ಹಾಗೆ ಹೌಸ್ ವೈಫ್ ಏನು ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ಕ್ವಶನ್ ಮಾಡಿದ್ರಿ. ಅದಕ್ಕೆಲ್ಲ ರಿಪ್ಲೈ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ನೀವು ಕಮೆಂಟ್ಸ್ ಮಾಡಿ ಯಾವ್ಯಾವ ಥರ ನಿಮಗೆ ವೀಡಿಯೋಸ್ ಬೇಕು, ಯಾವುದು ವೀಡಿಯೋಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ. ಹಾಗೆ ಇನ್ಸ್ಟಾಗ್ರಾಮ್ ಕೂಡ DM ಮಾಡಿದ್ರಿ, ತುಂಬ ಚೆನ್ನಾಗಿ ವೀಡಿಯೋಸ್ ಬರ್ತಾಯಿದೆ ಅಂತ. ಹೀಗೆ ಸಪೋರ್ಟ್ ಮಾಡ್ತೀರಿ. ಹಾಗೆ ಒಗಟುಗಳನ್ನ ತುಂಬ ಇಷ್ಟಪಟ್ಟಿದ್ದೀರಾ. ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ನಾನು ಇನ್ನೂ ತುಂಬ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕಾರಣಾಂತರದಿಂದ ನನಗೆ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ ಕೂಡ. ಈಗಿನ ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡಿ. ಆಮೇಲೆ ನೀವು ನಿಮ್ಮ ಹತ್ರ ಯಾವ್ಯಾವ ಒಗಟು ಇದೆಯೋ, ಉತ್ತರ ಕರ್ನಾಟಕ ಸ್ಟೈಲ್ ಒಗಟುಗಳು ಯಾವ ಥರ ಇದೆಯೋ ಅದನ್ನು ಹೇಳಿ, ನಾನು ಅದನ್ನು ಹೇಳ್ತೀನಿ ಕೂಡ ವಿಡಿಯೋದಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾ ಯಾವ ಥರ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ ಅಂತ. ಹಾಗೆ
ಪಟ ಅಂತ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ತಿದ್ದೆ. ಪುದೀನ ರೈಸ್ ಹಾಗೆ ಇವಳು ನಮ್ಮ ತಂಗಿ ಯಾವುದದು ಬಜ್ಜಿ ಮಾಡ್ತೀನಿ ಅಂತಂದ್ಲು. ನನಗೆ ತುಂಬಾ ದಿನ ಆಯಿತು, ತಿಂಗಳುಗಳೇ ಆಯಿತು ನಾನು ಬಜ್ಜಿ ತಿನ್ನಬೇಕು ಅಂತ ಆಸೆ ಇತ್ತು, ತಿನ್ನೋಕ್ಕೆ ಆಗಿರಲಿಲ್ಲ. ಹಾಗೆ ಅವಳು ಮಾಡಿರೋದು ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ನನಗೆ. ಅದಕ್ಕೆ ನೀನೇ ಕಲಿಸ್ಕೊಡು, ನಾನು ಮಾಡ್ತೀನಿ ಬರೀ, ಯಾಕಂದರೆ ಪಾಪುಗೂ ಹುಷಾರಿರ್ಲಿಲ್ಲಲ್ಲ, ಅದಕ್ಕೆ ಅವ್ನಿಗೆ ಊಟ ಮಾಡಿಸೋದಿತ್ತು. ನೀ ಬರೀ ಕಲಿಸ್ಕೊಡು, ನಾನು ಮಾಡ್ತೀನಿ ಎಲ್ಲರಿಗೂ ಅಂತ ಹೇಳಿದೆ. ಅವಳೇ ಎಲ್ಲ ಕಲಸಿಡ್ತೀನಿ ಅಂತಂದು. ಅಷ್ಟರಲ್ಲಿ ನಾನು ಬೇಗ ಹೊಸ ಕುಕ್ಕರ್ ತೊಗೊಂಡಿದ್ರು ಮಮ್ಮಿ, ಅದಕ್ಕೋಸ್ಕರ ಅದರಲ್ಲಿ ಮಾಡ್ತಾಯಿದ್ದೀನಿ. ಈಗ ನೋಡ್ತಿರ್ಬೋದು ಎಲ್ಲ ರೆಡಿ ಮಾಡಿಕೊಂಡೆ. ಈಗ ಮಿಕ್ಸಿಗೂ ಹಾಕಿಟ್ಕೊಂಡಿದ್ದೀನಿ. ಪುದೀನ ರೈಸು ನಿಮಗೆ ವ್ಲಾಗಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೆ, ಪುದೀನ ರೈಸ್ ಯಾವ ಥರ ಮಾಡ್ತೀನಿ ಅಂತ. ಈ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ. ಹೀಗೆ ಉತ್ತರ ಕರ್ನಾಟಕ ಬಿಜಾಪುರ ಹೆಣ್ಮಗಳನ್ನ ನೀವು ಬೆಳೆಸಿ ಅಂತ ಕೇಳ್ಕೊತೀನಿ. ನೋಡ್ರಿ, ಈ ಥರ ಪಲಾವ್ ಈ ಥರ ರೆಡಿಯಾಗಿದೆ. ವಿಡಿಯೋ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ನಮ್ಮ ಕೋಮಲ್, ನಮ್ಮ ತಂಗಿ ವಿಡಿಯೋ ಮಾಡ್ತಿರೋದು. ಯಾಕಂದರೆ ಅವಳು ವಿಡಿಯೋ ಅಲ್ಲ, ನಾನು ಫಸ್ಟ್ ಬೇರೆಯವ್ರಿಗೆ ಕೊಟ್ಟು ವಿಡಿಯೋ ಮಾಡ್ತಾ ಇರೋದು. ಯಾವಾಗಲೂ ನಾನೇ ಮಾಡ್ಕೊತಾ ಇದ್ದೆ. ಇವತ್ತು ಫಸ್ಟ್ ಟೈಮ್ ಅವಳಿಗೆ ವಿಡಿಯೋ ಮಾಡು ಅಂತ ಕೊಟ್ಟಿರೋದು. ನನಗೆ ಅಡುಗೆ ಮನೆ ಆವಾಗಿಂದವಾಗೆ ಕ್ಲೀನ್ ಆಗಬೇಕು. ಇಲ್ಲೇ ಅಲ್ಲಿ ಗಂಡನ ಮನೆಯಲ್ಲೇ ಇರಲಿ, ನನಗೆ ಅವಾಗೆ ಕ್ಲೀನ್ ಆಗಿಬಿಡ್ಬೇಕು. ಅದಕ್ಕಿದೆಲ್ಲ ನೋಡಿರಿ. ಈಗ ಒಂದು 2 ವಿಷಿಲ್ ಮೆತ್ತಗೆ ಬೇಕಂದರೆ ಸ್ವಲ್ಪ 3 ವಿಷಿಲ್ ನಾನು 2 ವಿಷಿಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ತಂಗಿ ಮಿರ್ಚಿ ಬಜ್ಜಿ ಅಥವಾ ಉಳ್ಳಾಗಡ್ಡಿ ಬಜ್ಜಿ ಏನಂತಾರಲ್ಲ, ಒಟ್ಟು ಬಜ್ಜಿ ಮಾಡ್ತಾಳೆ. ನನಗೆ ಬಜ್ಜಿ ಅವಳು ಮಾಡೋದು ಇಷ್ಟ ಆಗುತ್ತೆ. ಈಗ ಬಜ್ಜಿನ ಟೇಸ್ಟ್ ಮಾಡೋಣ. ಅಂದರೆ ಇನ್ನೂ ಮಾಡಿಲ್ಲ, ಆ ರೆಸಿಪಿ ಆದಮೇಲೆ ಟೇಸ್ಟ್ ಮಾಡೋಣ. ಹೇಗಿತ್ತು ಅಂತ ನಿಮ್ಗೆ ತೋರಿಸ್ತೀನಿ. ಟಿಲ್ ದೆನ್ ವಾಚಿಂಗ್ ಮೈ ವಿಡಿಯೋ. ಎಲ್ಲ ಮಕ್ಕಳು ಆಟ ಆಡ್ತಿದ್ದಾರೆ. ಈಗ ನೋಡ್ರಿ, ನಮ್ಮ ಮಮ್ಮಿ ಅಲ್ಲಿ ಮಲ್ಕೊಂಡಿದ್ದಾರೆ, ರೆಸ್ಟ್ ಮಾಡ್ತಾರೆ ದೋಸೆ ತಿಂದಮೇಲೆ. ಸ್ವಲ್ಪ ಹೊಲ್ಕೊಳ್ಳೋದಿತ್ತು, ಡ್ರೆಸ್ ಎಲ್ಲ ಫಿಟ್ಟಿಂಗ್ ಇಟ್ಕೊಳ್ಳೋದಿತ್ತು. ಅದನ್ನ ಸ್ವಲ್ಪ ಡ್ರೆಸ್ ಎಲ್ಲ ತೊಗೊಂಬಂದಿದ್ದೀನಿ ಫಿಟ್ಟಿಂಗ್ ಇಟ್ಕೊಳ್ಳೋಕ್ಕೆ, ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ. ಈಗ ಪಲಾವ್ ವಿಜಿಲ್ ಆಗೋ ತನಕ ವೆಯ್ಟ್ ಮಾಡೋಣ. ವಿಜಿಲ್ ಆದಮೇಲೆ ಪಲಾವ್ ಹೇಗಾಗಿತ್ತು ಅಂತ ಹೇಳ್ತೀನಿ. ಪುದೀನ ರೈಸ್ ನಿಮಗೆ ಲಾಗಲ್ಲಿ ಹೇಳಿದ್ದೆಲ್ಲ, ಪುದೀನ ರೈಸ್ ಹೇಗೆ ಮಾಡೋದು ಅಂತ. ಅದೇ ಥರ ಸೇಮ್ ಮಾಡಿದ್ದೆ, ಸೇಮ್ ಅದೇ ಥರ ಮಾಡಿದ್ದೀನಿ ಕೂಡ. ಇದಕ್ಕೇನೋ ಅದಕ್ಕೆ ಗರಂ ಮಸಾಲ ಹಾಕಿದೆ, ಇದಕ್ಕೇನು ಹಾಕಿಲ್ಲ. ರಫಾಗಿ ಹೇಗೆ ಇದು ಮಾಡ್ತಾರೋ ಆ ಥರನೇ ಮಾಡಿದ್ದೀನಿ. ಜಾಸ್ತಿ ಯಾವುದು ಇಂಗ್ರೀಡಿಯೆಂಟ್ಸ್ ಈಗೇನು ಗರಂ ಮಸಾಲ ಬೇರೆ ಮಸಾಲೆಗಳು ಯಾವುದೂ ಹಾಕಿಲ್ಲ. ಓಕೆ, ಟೇಸ್ಟ್ ಮಾಡಿ ತೋರಿಸ್ತೀನಿ. ಅಣ್ಣ ತಾನೇ ಪೌಡ್ರ್ ಹಚ್ಕೊಳತ್ತಾನೆ. ಇಲ್ಲಿ ಪೌಡ್ರು ಯಾರು ಪಾಪ ನೋಡ್ರಿ, ಅವನಿಗೆ ಹುಷಾರಿಲ್ಲ, ಆರಾಮಿಲ್ಲ, ಹೆಂಗಾಗೆ ನೋಡ್ರಿ. ಅಪ್ಪು ಹಾಯ್ ಮಾಡಪ್ಪ. ಅಪ್ಪು ಹಾಯ್ ಮಾಡಪ್ಪ. ಹಾಯ್. ಸೌರ್ ಹಚ್ಚೋಣ. ಅಕ್ಕ ಹಚ್ಚಪ್ಪ, ಅಕ್ಕ ಹಚ್ಚ. ರೆಸ್ಟ್ ಮಾಡ್ತಾ ಟಿವಿ ನೋಡ್ತಾ ಇದ್ದೀನಿ. ಯಾವುದು ನಟ ಸಾರ್ವಭೌಮ ನೋಡ್ತಾ ಇದ್ದೀನಿ. ಯಾರಿಗೆಲ್ಲ ಅಪ್ಪು ಫಿಲಮ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಕಾಮನ್ ಆಗಿ. ನನಗೆ ಫೇವ್ರೆಟ್ ಮೂವಿ ಅಂತಂದರೆ ಅವ್ರದ್ರಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಇಷ್ಟ ಆಗಿದ್ದಂದರೆ ಮಿಲನ. ತುಂಬಾ ಇಷ್ಟ ಅದು. ಅದೊಂಥರ ಎಮೋಷ್ನಲ್, ಹಾಗೆ ಕಾಮಿಡಿನೂ ಇದೆ, ಎಲ್ಲ ಥರನೂ ಇದೆ ಇದರಲ್ಲಿ. ನನಗೆ ಇಷ್ಟ ಆಗುತ್ತೆ. ಇದು ನಟ ಸಾರ್ವಭೌಮನೂ ತುಂಬ ಚೆನ್ನಾಗಿದೆ. ನನಗೆ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಮೂವಿ ನೋಡಿಬಿಟ್ಟಿದ್ದೀನಿ. ಗಂಧದ ಗುಡಿ ಒಂದು ಮೂವಿ ನೋಡ್ಬೇಕು ಅನಿಸಿತ್ತು, ನೋಡೋಕ್ಕಾಗಿಲ್ಲ ಅದೊಂದು. ನೋಡಿರಿ, ಅವನೊಬ್ಬನೇ ಹೆಂಗೆ ಆಟಾಡ್ತಿದ್ದಾನೆ ಅಂತ. ಬಾಲ್ ತೊಗೊಂಡು ಪೌಡ್ರ್ ಹಚ್ಕೋತಾನೆ, ಆಟಾಡ್ತಾನೆ. ನಮ್ಮ ಚಿಕ್ಕಿ ಅವಳಿಗೆ ತಲೆ ಬಾರಿಸ್ತಾಳೆ. ಬಂದೆ ಫ್ರೆಂಡ್ಸ್. ಈಗ ನಮ್ಮ ತಂಗಿ ಇದು ಮಾಡ್ತಾಳೆ, ಏನು ಹೇಳಿದ್ನಲ್ಲ, ಬೋಂಡಾ ಬಜ್ಜಿ ಮಿರ್ಚಿ ಏನಂತಿಲ್ಲ ಅದು ಮಾಡ್ತಾ ಇದ್ದಾಳೆ. ಇಲ್ಲ ನಾನು ನೋಡ್ತಾ ಇದ್ದೀನಿ. ಕಲಿಸ್ತೀನಿ ಮಾಡಿ. ವಾವ್, ನೈಸ್. ಎಷ್ಟು ಇದು ಸಾಫ್ಟಾಗಿ ಹಾಗೆ ಮೃದುವಾಗಿ ಆಗಿದೆ ನೋಡಿ. ಅನ್ನ ಹುಡಿ ಆಗಿದೆ.
ಮೃದುವಾಗಿದೆ, ಚೆನ್ನಾಗಿದೆ. ಸ್ವಲ್ಪ ಎಲ್ಲ ಕಡೆ ಕಲಿಸ್ಬೇಕು, ಯಾಕಂದರೆ ಮಸಾಲೆ ಬಂದು ಮೇಲ್ಗಡೆ ಕುತ್ಕೊಂಡಿರುತ್ತೆ. ನೋಡಿರಿ ಫ್ರೆಂಡ್ಸ್, ಬಜ್ಜಿ ಮಾಡ್ತಾಯಿದ್ದೀನಿ ನಾನು. ಏನೇನು ಹಾಕಿದ್ದೀನಿ ಇದ್ರಾಗ ತೋರಿಸು. ಇದ್ರಾಗ ಉಳ್ಳಾಗಡ್ಡಿ, ಆಮೇಲೆ ಏನೇನು ಹೇಳು, ಅಜ್ವಾಯಿನ, ಕಡ್ಲೆ ಹಿಟ್ಟು, ಆಮೇಲೆ ಉಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಈಗ ಸ್ವಲ್ಪ ಗುಂಡಕ್ಕೆ ಇದು ಈ ಥರ ಬಜ್ಜಿ ಅಂದರೆ ಎಲ್ಲರಿಗೂ ಇಷ್ಟ. ಮೆಣ್ಸಿನ್ಕಾಯಿ ಅಷ್ಟಾಗಿ ಇದು ತೆಗಿಯೋಕೆ ಬರೋದಿಲ್ಲ ಅಲ್ಲ, ಖಾರ ಕರೆಕ್ಟಾಗಿ ಆಗುತ್ತೆ. ಆ್ಯಕ್ಚುಲಿ ಅವಳಿಗೆ ಮಾಡಂತಂದೆ ಪಾಪು ಚಿಕ್ಕದು ಈ ಥರ ಬಿಟ್ಟು ಸ್ವಲ್ಪ. ಫ್ರೆಂಡ್ಸ್, ಬಜ್ಜಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ. ಚಿಕ್ಕದು ಮಾಡ್ತೀನಿ, ಯಾಕಂದರೆ ಮಕ್ಕಳೆಲ್ಲ ತಿಂತಾರಲ್ಲ, ಅದಕ್ಕೋಸ್ಕರ. ಸಖತ್ತಾಗಿದೆ. ಪಲಾವು, ಹಾಗೆ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಇಲ್ಲಿ ಬಜ್ಜಿನೂ ಇದೆ. ಮಸ್ತಾಗಿದೆ, ಸಖತ್ತಾಗಿದೆ, ಟೇಸ್ಟ್. ಎಲ್ಲರೂ ತಿಂತಾಯಿದ್ದಾರೆ. ಫ್ರೆಂಡ್ಸ್, ನಮ್ಮ ಮಮ್ಮಿ ಸೀರೆ ತೊಗೊಂಬಂದಿದ್ದಾರೆ. ಇದೊಂದು ಸೀರೆ, ಇದು ಬ್ಲೌಸು, ಇದೊಂದು ಸೀರೆ ಹೆಂಗಿದೆ ನಾಳೆ ಉಟ್ಕೊಂಬರಾಕ್ತೀನಿ. ಅದು ಈ ಸೀರೆ ಚೆನ್ನಾಗಿದೆಯೋ, ಈ ಸೀರೆ ಇಷ್ಟ ಆಯಿತು, ಈ ಸೀರೆ ಇಷ್ಟ ಆಯಿತು, ಯಾವ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ. ನಮ್ಮ ಮಮ್ಮಿ ಈ ಸೀರೆ ಕೊಡಿಸ್ತಾಳೆ, ನಮ್ಮ ತಂಗಿ ಈ ಸೀರೆ ಕೊಡಿಸ್ತಾಳೆ. ಹೇಗಿದೆ ಅಂತ ಹೇಳಿ. ಇದು ಬ್ಲೌಸು, ಇದ್ರದ್ದು ಬ್ಲೌಸ್ ಇದು ಎಷ್ಟು ಚೆನ್ನಾಗಿ ಹೊಲಿದಿದ್ದಾರೆ ಅಂತ. ಅವ್ರ ಊರಲ್ಲಿ ಹೊಲಿದಿರೋದಂತ. ನನಗೆ ಭಾಳ ಇಷ್ಟ ಆಯ್ತು ಇದು. ಇದೇನಂತರ ಯಾವ ಇದು ಗಡಿಗೆ ಕೊಳ್ಳಂತಿದು ನನಗೆ ಇಷ್ಟ ಆಯಿತು. ಈಗ ಮನೆಗೆ ಹೋಗೋ ಟೈಮ್ ಬಂತು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಎಷ್ಟೊತ್ತು ಟೈಮು? ಒಂದು 6:30 ಆಗೋಗಿ ಬಂತು. ಈಗ ಹೋಗೋಣ. ನಾನು ಚಿಕ್ಕಿ ಎಷ್ಟು ಹೋಗ್ತಾ ಇದ್ದೀವಿ. ಸ್ವಯಂ ಬರ್ತಿಲ್ಲ ನೋಡ್ರಿ, ಹೆಂಗೆ ರೆಡಿ ಆಗ್ಯಾನ. ನಮ್ಮ ರಾಜಣ್ಣ ತೋರಿಸ್ಲಿ. ನಮ್ಮ ರಾಜಣ್ಣ ನೋಡ್ರಿ. ಹಾಯ್ ರಾಜಣ್ಣ, ತಾತ ಬುರ್ರ ಹೊಂಟ್ವಿ. ಬುರ್ರ ಬಾಯ್. ರಾಜಣ್ಣ ಇಲ್ಲಿ ಇಲ್ಲ ಅಂಬ ಅಂಬ ಅಂಬ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.